ಕೋಟ್ಲಿಂಗೇಶ್ವರಕ್ಕೆ ಬಂದ್ವಿ. ನನ್ನ ಬಂಗಾರಿ ನೀರು ಪಾರ್ಕ್ ಮಾಡಿ ಯಾವ ಗೇಟಲ್ಲಿ ಬೇಬಿ? ಹಿಂದೆ ಗೇಟ ಮುಂದೆ ಗೇಟ? ನಮ್ಮ ಬೇಬಿ ಯಾವ ಹಿಂದೆ ಗೇಟಲ್ಲಿ ಹೋಗೋಣ ಮುಂದೆ ಗೇಟಲ್ಲಿ ಬೇಡ ಅಂತ ಹೇಳ್ತಾವಳೆ. ಹಾಯ್ ಮಾಡು ಬೇಬಿ, ಹಾಯ್ ಮಾಡು. ಹಾಯ್ ಅರುಣ, ಹಾಯ್ ಮಾಡು. ಇವಾಗ ಹೋಗ್ತಾ ಇದ್ದೀವಿ ಹಿಂದ್ಗಡೆ ಗೇಟಿಂದ ಶಿವನ್ ನೋಡೋಕ್ಕೆ. ನಿಮಗೂ ತೋರಿಸ್ತೀನಿ ಬಂದರು. ಗಾಯ್ಸ್, ನಮ್ಮದು ದರ್ಶನ ಎಲ್ಲ ಮುಗೀತು. ಇವಾಗ ನಮ್ಮ ಬೇಬಿ ನೋಡ್ರಿ ನಗ್ತಾವಳೆ. ಮುಗೀತು. ಇವಾಗ ಇಲ್ಲಿ ಎಷ್ಟು ಲಿಂಗಗಳಿದೆ ಅಂತಂದರೆ 1 ಕೋಟಿ ಲಿಂಗ ಮೇಲಿರುತ್ತೆ. ಅಷ್ಟು ಇದೆ, ಎಷ್ಟು ನೋಡಿದ್ರು ಸಾಕಾಗಲ್ಲ. ನೋಡಿ ಬಸವ ಇದೆ, ತೋರಿಸ್ತೀನಿ. ಇದು ದೊಡ್ಡ ಲಿಂಗ. ಹೊಡ್ಕೊಂಡ್ಬಿಡ್ತೈತೆ. ಇದು ನೋಡಿ ದೊಡ್ಡ ಲಿಂಗ. ಇಲ್ಲೆಲ್ಲ ಒಂದೊಂದು ಲಿಂಗಕ್ಕೆ ಅವರವರೇ ಪೂಜೆ ಮಾಡ್ಕೊಬೋದು. ಎಲ್ಲ ಅವರವರೇ ಪೂಜೆ ಮಾಡ್ತಿದ್ದಾರೆ. ಗೈಸ್, ಇದು ದೊಡ್ಡ ಬಸವ. ಅದ್ರ ಮುಂದೆ ಹಾಗೆ ದೊಡ್ಡ ಲಿಂಗ. ಅದು ಎಷ್ಟು ದೊಡ್ಡದಿದೆ ಅಂದರೆ ನೋಡಿ, ಮಕ್ಕಳು ಎಲ್ಲರೂ ನಾವು ಚಿಕ್ಕವ್ರು ಇರುವೆಗಳ ಥರ ಕಾಣಿಸ್ತಾ ಇದ್ದೀವಿ ಅದ್ರ ಕಣ್ಣಲ್ಲಿ. ನಮ್ಮ ಬೇಬಿ ಬೇರೆ ಹಿಂದೆಯಿಂದ ನಕ್ಕೊಂಡು ಬರ್ತಾವಳೆ ನಾನು ಮಾತಾಡ್ತಾ ಇರೋದಕ್ಕೆ. ನಮ್ಮ ಅರುಣ್ ಏನೋ ಇದ್ರೊಳಗಡೆಗೆ ಹೋಗೋಣ, ಒಳಗಡೆಗೆ ಹೋಗೋಣ ಅಂತ ಅವ್ನು ಏನಾಯ್ತೋ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ರೀ. ಬರೋ ಅರುಣ. ಶಿವಲಿಂಗ ಐತೆ ಇಲ್ಲೊಂದು ನೋಡಿ, ಶಿವಲಿಂಗ ಐತೆ. ಬರೋ ಕುಂಕುಮ ಇಡ್ತೀನಿ. ಕರ್ಕೊಂಡ್ ಬಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದಾರೆ. ಬಿಡಿ, ನಿಂತ್ಕೊಂತಾನೆ ಇಲ್ಲ. ಬಾರಮ್ಮ, ಕೂಡ ಇಲ್ಲ. ಬಾ ನಿಕ್ಕಂಗೆ. ನಾನು ನಿಕ್ತೀನಿ, ಬಾ. ನೀನ್ ಚೆನ್ನಾಗೈತಮ್ಮ. ನೋಡ್ರಿ, ನಮ್ಮ ಬೇಬಿಗೆ ಏನ್ ಗೊತ್ತಾ, ಎಲ್ಲಾನು ಫ್ಯಾಷನ್ ಆಗಿ ಪರ್ಫೆಕ್ಟ್ ಏನೆಲ್ಲ ಬಿಡು, ಹೇಳಲ್ಲ ಬಿಡು. ಹೇಳಲ್ಲ ಅಂತ ಹೇಳ್ತಾ ಇಲ್ವಾ? ಹೇಳಲ್ಲ, ಆಯ್ತು. ನಮ್ಮ ಬೇಬಿಗೆ ಹೇಳಲ್ಲ ಬಿಡು, ಆಯ್ತು. ನೋಡ್ರಿ ಎಷ್ಟು ಲಿಂಗ. ಬಾರ್ಲಿ, ಸ್ವಲ್ಪ ನೆರಳಿಗೆ ಬರೋಣ. ಹುಡುಗ ಯಾರು ನೇಪಾಳ ಬಾರಿ ನೇಪಾಳ. ಇಲ್ಲೊಂದು ಸ್ವಲ್ಪ ನಡ್ಕೊಂಡು ಓಡಾಡಿದ್ರೆ ಮನಸ್ಸಿಗೆ ನೆಮ್ಮದಿ. ಒಬ್ಬರೇ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಮಕ್ಕಳ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಆನೆ ಐತೆ ಅಂತ ಹೇಳಿ ನಮ್ಮ ಬೇಬಿನೂ ಅರುಣನೂ ಕರ್ಕೊಬತ್ತವ್ರೆ. ಎಲ್ಲೈತೆ ಅಲ್ಲಿ ಗೈಸ್? ಇವ್ರು ತೋರಿಸ್ತೀನಿ ರೀ ಯಾವ ಆನೆ ಅಂತ. ಆನೆ ಯಾವ್ದು ಆನೆ? ಇವೆಲ್ಡಾ? ಈ ಆನೆನ ತೋರಿಸ್ತೀನಂತ ಅವಾಗಿಂದ ನಾನು ಅಲ್ಲಿಂದ ನಡ್ಸೋರೆ. ನಾನೇನೋ ಒರಿಜಿನಲ್ ಆನೆ ಐತೆ ಅನ್ಕೊಂಡ್ರೆ ಇಲ್ಲಿ ನಿಂತಿರೋದು 2 ಆನೆ ತೋರ್ಸಕ್ ಕರ್ಕೊಂಬಂದವ್ರು ಇಲ್ಕಿ ನನ್ನ. ಇಲ್ಲಿ ಬೇಕಾದ್ರೆ ಒಂದೊಂದು ಶಿವಲಿಂಗಕ್ಕೆ ನಾವೇ ಪೂಜೆ ಮಾಡ್ಕೊಬೋದು. ಈ ಥರ ಆಲ್ರೆಡಿ ಮಾಡ್ತಿದ್ದಾರೆ. ಹಿಂಗೆ ಪೂಜೆ ಮಾಡ್ಕೊಬೋದು. ನೋಡಿ ಎಷ್ಟು ಲಿಂಗ. ಇಡೀ ವರ್ಲ್ಡಲ್ಲೇ ಇಲ್ಲೊಂದೇ ಕಡೆ ಅಷ್ಟೇ, ಇಡೀ ವರ್ಲ್ಡಲ್ಲೇ ಇಲ್ಲೊಂದೇ ಜಾಗದಲ್ಲಿ ನೀವು 1 ಕೋಟಿ ಲಿಂಗನ ನೋಡೋಕ್ಕಾಗೋದು. ಆನೆ ಮೇಲೆ ಹತ್ತೀಯಾ? ಮರುಣ್ ಆನೆ ಮೇಲೆ ಬೇರೆ ಹತ್ಬೇಕಂತೆ. ಕೈಕಾಲು ಮುರಿತಾರೆ ನಿಂದು. ಅವ್ರು ಯಾರೋ ಹತ್ತುತ್ತಾರೆ, ನಿಮ್ಮನ್ನೆಲ್ಲ ಹತ್ಸಕ್ ಬಿಡಲ್ಲ. ಸುಮ್ಮನೆ ಸುಮ್ಮನೆ ಯಾಕೆ ಊಟ ಕೊಡಲ್ವಾ? ಊಟ ಕೊಡಲ್ವ? ಊಟನೇ ಇಲ್ಲ ಅಂತೆ. ಪರವಾಗಿಲ್ಲ, ನಾನು ಆಲ್ಮೋಸ್ಟ್ ಯಾವಾಗಲೂ ತಿನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಇಲ್ಲೊಂದು ಲಿಂಗ ಐತೆ. ನಮ್ಮ ಅರುಣಂಗೆ ಫೋಟೋ ತಕೊಡ್ಬೇಕಂತಿದ್ರು. ಮುಂದೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕೊಂತಾನಂತೆ. ಹಾಕೊಂತೇನೋ ಹೇಳು? ಹಾಕೊಂತೀನಂತ ಹೇಳು. ಹೇಳು ನಿಂದ ಐಡಿ ಬೇರೆ ಐತೆ. ಲಿಂಗದ ಮೇಲೆ ಇಷ್ಟೊಂದು ಪುಟಾಣಿದೊಂದು ಲಿಂಗ ಇಟ್ಟವ್ರೆ. ಈ ಲಿಂಗದ ಮೇಲೆ ಕಳ್ತನ ಮಾಡ್ಕೊಂಡು ಓಡ್ಬಿಡಿ. ಇದನ್ನ ಎತ್ಕೊಂಡು ಹೋಗೋಣ ಅಂತೆ ಅರುಣಂಗೆ. ಓ
ಅರುಣ ಸುಮ್ನಿರಮ್ಮ. ದರ್ಶನಕ್ಕೆ ಹೋಗ್ತಾ ಇದೀವಿ ನಾವು. ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಲಾಸ್ಟು ವಿಡಿಯೋ ಮಾಡ್ಕೊಂಡು. ಲಾಸ್ಟ್ ಶನೀಶ್ವರ ಮತ್ತು ಸಾಯಿಬಾಬನ ದೇವಸ್ಥಾನ ಐತೆ, ಅಲ್ಲಿ ಮಾತ್ರ ಹೋಗ್ಬಿಟ್ಟು ಬಂದುಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ನಮ್ಮ ಬೇಬಿ ಮನೆಗೆ ಹೋದ್ಮೇಲೆ ಅಡುಗೆ ಮಾಡಬೇಕಂತೆ. ಅದೆಲ್ಲ ಸುಂದಿರು. ಇವಾಗ ಟೈಮ್ ಬಂತು, ಪಾನಿಪುರಿ ತಿಂದ್ವಿ ಅಲ್ಲಿ, ಅದನ್ನು ತೋರ್ಸೋಕ್ಕಾಗಿಲ್ಲ ವಿಡಿಯೋದಲ್ಲಿ. ನಾವೇನು ತಿನ್ನೋದೆಲ್ಲ ತೋರಿಸ್ಬೇಕಂತೇನಿಲ್ಲ ಅಲ್ಲ. ನಮ್ಮ ಬೇಬಿ ಗಾಡಿ ಓಡಿಸ್ತಾಳೆ ಇವಾಗ. ಸೇಫ್ಟಿಗೆ ನಾನು ಹಿಂದೆ ಕುತ್ಕೊತೀನಿ, ಮುಂದೆ ಮಧ್ಯದಲ್ಲಿ ನಾನು ಕುತ್ಕೊತೀನಿ, ಇಳಿಯಲೇ. ಪಾಪ ಹೇಳಿದ ಮಾತೆಲ್ಲ ಕೇಳ್ತಾನಾರು, ನಾವು ಮುಂದ್ಕೋಗೋ ಸುಮ್ಮನೆ ಹೇಳಿದ್ದು. ಕಾಲು ಇಕ್ಕೊಳಕ್ಕೆ ನಾನು ಜಾಗ ಬಿಟ್ಟಾಗ ನಂಗೆ ಬಿಡಬೇಕು. ನಿಮಗೆ ಹೇಳ್ತಾ ಇರೋದ್ಲೇ ಅರುಣ, ಮುಂದಕ್ಕೆ ಬಿಡಲ್ಲ ಕಾಲು. ಈಗ ಹೊರಟ್ವಿ. ನಮ್ಮ ಬೇಬಿ ಓಡಿಸ್ತಾಳೆ, ರೈಡ್ರು ಅವಳು, ಗೊತ್ತಾ? ನಮ್ಮ ಬೇಬಿ ರೈಡರು, ರೈಡರ್ ಅಂತ ರೈಡ್ ಮಾಡ್ತಾ ಇರ್ತಾಳೆ ಯಾವಾಗಲೂ. ನೋಡ್ರಿ, ಟ್ರಿಬಲ್ ರೈಡಿಂಗು ಫಸ್ಟ್ ಟೈಮು ಲೈಫಲ್ಲಿ, ಬೇಬಿ ಲೈಫಲ್ಲಿ. ನಾನು ಮಧ್ಯದಲ್ಲೇ ಕುತ್ಕೋಬೋದಿತ್ತು. ನಾನು ಅರುಣನೇ ಬಿಟ್ಟಿಲ್ಲ. ಏನೋ ಹೋಗ್ಲಿ ಪಾಪ, ಚಿಕ್ಕ ಹುಡುಗಿ ಅಂತ ಬಿಡೋಕ್ಕಾಗಲ್ಲ. ನಿನ್ ಕರುಣ ಬಿಡ್ತೀನಿ ಬಾ ಅಂತೀನಿ. ಏನು ಬೇಡ, ನಾವು ಇನ್ನೇನು ಹೊರಟ್ವಿ ನೋಡ್ರಿ, ಹೊರಟ್ವಿ ಈಚೆ ಇದ್ದೀವಿ, ಏನಷ್ಟೇ ಮನೆಗೆ ಹೋಗೋದು.